ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಒಂದು ಸ್ವಲ್ಪ ಪ್ರೆಸ್ ಮುಂದೆ ಮಾತಾಡೋದು ಇದೆಲ್ಲ ಒಂದು ಸ್ವಲ್ಪ ಟೆನ್ಷನ್, ಏನೋ ತಪ್ಪಾಗಿ ಮಾತಾಡೋದು ಬೇಸ ಮಾಡ್ಕೊಬೇಡಿ. ಇದು ನಂದಾಗಲೇ 3ನೇ ಮೂವಿದು ಪ್ರೆಸ್ ಮೀಟು, ಆದ್ರೂ ಇನ್ನೂ ಭಯ ಹೋಗಿಲ್ಲ. ಅರೌಂಡ್ ಒಂದು 10 ಮೂವಿ ಮಾಡಿದ್ದೀನಿ, 2 ರಿಲೀಸ್ ಆಗಿದೆ, ಇದು ನಂದು 3ನೇ ಮೂವಿ. ನನ್ನ ಕರೆದಿ ಇವರು ಅನಿಲ್ ಸರ್ ಮತ್ತು ವಿಜಯ್ ಸರು ಮತ್ತು ಅಕ್ಷಯ್ ಅವರು ಎಲ್ಲರೂ ಕರೆದಿ ನನ್ನ ಈ ಥರ ಹಿಂಗೆ ಸ್ಟೋರಿ ಇದೆ ಅಂತೆಲ್ಲ ಹೇಳಿ ಜೊತೆ ಕೂತ್ಕೊಂಡೆಲ್ಲ ವರ್ಕೌಟ್ ಮಾಡಿದ್ದಂಥ ಮೂವಿ ಇದು. ನನಗೆ ಇವರು ಫಸ್ಟು ಈ ಲವ್ ಸಾಂಗ್ ಇದೆ, ಲವ್ ಟ್ರ್ಯಾಕ್ ಇದೆ ಅಂದಾಗಲೇ ನಂಗೆ ಟೆನ್ಷನ್ ಆಗೋಯ್ತು. ಇವತ್ತು ನಾನು ಮಾಡಿರೋ ಮೂವಿ ಎಲ್ಲ ಆಲ್ಮೋಸ್ಟ್ ವಿಲನ್ಗಳೇ. ಸಡನ್ನಾಗಿ ಇವಾಗ ಲವ್ ಮಾಡಬೇಕು ಅಂತಂದಾಗ ನನಗೆ ಆ ಫೀಲಿಂಗೇ ಬರ್ತಿಲ್ಲ ಅಂತಂದರೆ ಆ ಥರ ಆಗಿದ್ದು. ಹಂಗೂ ಕಷ್ಟ ಬಿದ್ದು ಇಷ್ಟಪಟ್ಟು ಏನೋ ಒಂದು ಮಾಡಿದ್ವಿ, ಸಿನಿಮಾ ಮಾಡಿದ್ದೀವಿ. ಸಾರಿ, ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ನೋಡಿ. ಓಕೆ, ಏನೋ ಒಂದ್ ಲವ್ ಮಾಡಿದೀರಾ, ಮಾಡಿದೀನಿ ಸಾಂಗ್ ಎಲ್ಲ ಏನೋ ಒಂದ್ ಮಾಡಿದ್ರಲ್ಲ, ಹೇಗ ಅನ್ಸ್ತು ನಿಮ್ಗೆ? ಆಕ್ಚುಲಿ ಅವರೇ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡಿ. ನಿಮ್ಮ ಟ್ರ್ಯಾಕ್ ಏನಿರುತ್ತೆ ಸಿನಿಮಾದಲ್ಲಿ? ಸರ್ ಆಕ್ಚುಲಿ ನಂದೊಂಥರ ಸಸ್ಪೆನ್ಸ್ ಕ್ಯಾರೆಕ್ಟರ್ ಥರ ಬರುತ್ತೆ, ಹೇಳಕ್ಕೆ ಮೈನ್ ಅದು ಟ್ವಿಸ್ಟ್ ಬರುತ್ತೆ, ಅದು ಕ್ಯಾರೆಕ್ಟರ್ ಅಲ್ಲ ಸರ್, ಅದೇ ಟ್ವಿಸ್ಟು ಹೆಂಗ್ ಹೋಗುತ್ತೆ. ಬಟ್ ಅದೇ ಬಟ್ ಆ ಟೈಟಲ್ಗೆ ಆಪ್ಟ್ ಆಗಿದೆ. ನಿಮಗೆ ಫಿಲಮ್ ನೋಡಿದಾಗ ನನ್ನ ಕ್ಯಾರೆಕ್ಟ್ರು ಏನು ಎಲ್ಲ ಪ್ರತಿಯೊಂದೂ ಇದಾಗುತ್ತೆ, ರಿವೀಲ್ ಆಗುತ್ತೆ ಸರ್. ಓಕೆ, ಮಿತ್ರರಿಗೆಲ್ಲ ನಮಸ್ಕಾರ ತಿಳಿಸ್ತಾ, ಈಗ ಮಂಜಣ್ಣ ಅವರು ಒಂದು ಒಳ್ಳೆ ಕ್ವಶನ್ ಕೇಳಿದ್ರು, ಯಾಕೆ ಸಬ್ ಟೈಟ್ಲು ಕೂಡ ಕನ್ನಡದಲ್ಲಿ ಇಲ್ಲ ಅಂತ. ಲಿರಿಕ್ಸಲ್ಲಿ ಸಬ್ ಟೈಟ್ಲು ಕನ್ನಡದಲ್ಲಿ ಕೊಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿದೆ. ಹಾಂ, ಲಿರಿಕ್ಸ್ ಹೆಂಗೆ ಕೊಡೋಕ್ಕಾಗುತ್ತೆ ಕನ್ನಡ? ಅಂದ್ರೆ ಕನ್ನಡ ಕೇಳಿಸ್ತಾ ಇರ್ತದೆ, ನಮ್ಮೆಲ್ಲರೂ ಕನ್ನಡ ಗೊತ್ತಿರ್ತದೆ ಇಲ್ಲಿ. ಬಟ್ ಅದೇ ಥರದ್ದು ಟೈಟ್ಲ್ ಕೂಡ ಇಂಗ್ಲೀಷಲ್ಲಿ ಇರುತ್ತೆ, ಅದನ್ನು ಕ್ವಶನ್ ಮಾಡಿ ದಯವಿಟ್ಟು ಬೇರೆ ನೆಕ್ಸ್ಟ್ ಸಿನಿಮಾಗಳಿಗೆ ಇಂಗ್ಲೀಷ್ ಟೈಟ್ಲ್ ಇರಬೇಡ ಅಂತ ಹೇಳಿ ಅಥವಾ ಇರ್ತೀರ ಕೇಳ್ಕೊಳ್ಳಿ. ಅಲ್ಲ, ಸುಮ್ಮನೆ ಮಂಜಣ್ಣ ಹತ್ರ ಮಾತಾಡ್ತಾ ಇರೋದು ನಾವು. ತುಂಬಾ ಸಂತೋಷ, ಕನ್ನಡ ಪ್ರೇಮ ಬಂದಿದೆ, ಬಹಳ ಖುಷಿ ಆಯ್ತು. ಹಾಗೆ ನಮ್ಮ ವಿಜಯ್ ಚಲಪತಿ ಅವರ ಈ ಸಿನಿಮಾ ನಿಜಕ್ಕೂ ಬಹಳ ಅವರ ಒಂದು ಪರ್ಫೆಕ್ಷನ್, ಅವರ ಒಂದು ನೆರೇಷನ್ ತುಂಬಾ ಇಷ್ಟ ಆಯ್ತು ನನಗೆ. ಆಕ್ಟಿಂಗ್ ಮಾಡುವಾಗ ಅವರ ಒಂದು ಪರ್ಫೆಕ್ಷನ್, ಕೇಳ್ತಾ ಇದ್ದ ರೀತಿ, ಅವರ ಕಂಪೋಸಿಂಗು ಬಹಳ ಅದ್ಭುತವಾಗಿದೆ. ನೀವು ಅದ್ರಲ್ಲಿ ನೋಡಿರ್ಬೋದು ಲಿರಿಕಲ್ ವಿಡಿಯೋನಲ್ಲಿ ಪ್ರತಿಯೊಂದು ಟೈಟಲ್ ಕಾರ್ಡ್ ಕೂಡ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ. ಅನಿಲ್ ಕುಮಾರ್ ಒಬ್ಬ ಇನ್ಸ್ಪೆಕ್ಟರ್ ಹೇಗಿರ್ತಾರೋ ಆ ರೀತಿ ಪಾತ್ರ ಮಾಡಿದ್ದಾರೆ. ಜೊತೆ ನನ್ನ ಪಾತ್ರ ನಿರ್ವಹಣೆ ಮಾಡೋ ಬಹಳ ಖುಷಿ ಆಯಿತು. ಒಂದು ಸಂಪೂರ್ಣ ಹೊಸ ತಂಡ ನನಗೆ, ಆ ಹೊಸ ತಂಡ ಒಂದು ಹೊಸ ಥರದ ಅಡುಗೆಯನ್ನು ಉಣಬಡಿಸಿದೆ. ತಮ್ಮ ಒಂದು ಮಾಧ್ಯಮ ಮುಖಾಂತರ ಅವರೆಲ್ಲರಿಗೂ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತು ಮುಗಿಸ್ತೀನಿ. ಐ ಥಿಂಕ್ ಇದಕ್ಕೂ ಪ್ರಿಯಾ ತರುಣ್, ಯಾಕೆ ಸರ್ ಡೌಟಾ? ಓಕೆ, ನಾನೀಗಾಗಲೇ ಸುಮಾರು ಫಿಲಮ್ಗಳಲ್ಲಿ ಮಾಡಿದ್ದೀನಿ, ಬಟ್ ನಮ್ಮ ವಿಜಿ ಬ್ರದರು ಒಂದು ಲೀಡ್ ಅಂತ ಕೊಟ್ಟು ಈ ಮೂವಿನಲ್ಲಿ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ವಿಜಿ ಬ್ರೋ ಬಂದು ಕೇಳಿದಾಗ ಬರೀ 3 days ಅಷ್ಟೇ ಹೇಳಿದ್ರು. ಆಮೇಲೆ ಅದು ಹೋಗ್ತಾ 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 12 ದಿನದ ಜರ್ನಿ ಆಯಿತು. ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಪಾಪು ಯಾರೋ ಕೇಳಿದ್ರು ಮಗು ನಿಮ್ದ ಅಂತ. ಅಲ್ಲ, ಆ ಮಗು ನಂದು. ಓಕೆ, ಫೈನ್. ನೀವೇನಾದ್ರೂ ಕ್ವಶನ್ಗಳು ಕೇಳಿದ್ರೆ ಪಟಪಟ ಅಂತ ಆನ್ಸರ್ ಮಾಡ್ತೀನಿ, ಯಾಕಂದ್ರೆ ಮೈಕ್ ಫಸ್ಟ್ ಅಲ್ಲಿ ಬಂದ್ರೆ ಇರೋ ಬರೋದೆಲ್ಲ ಹೇಳ್ಬೋದು, ಇರೋದೆಲ್ಲ ಅಲ್ಲಿಂದ ಹೇಳ್ಬಿಟ್ಟಿದ್ದಾರೆ. ಮೈಕ್ ಲಾಸ್ಟ್ ಅಲ್ಲಿ ಸಿಕ್ಕಿದೆ, ನನ್ಗೇನು ಆಪ್ಷನ್ಸ್ ಇಲ್ಲ ಹೇಳೋದಕ್ಕೆ. ಬಟ್ ಆದ್ರೂ ಈ ಕಡೆ ನಾನೇ ಲಾಸ್ಟ್ ಇರೋದು. ಅನಿಲ್ ಸರ್ ನನ್ನ ಪಾತ್ರದ ಬಗ್ಗೆ ಆಲ್ಮೋಸ್ಟ್ ಅವರೇ ಹೇಳ್ಬಿಟ್ರು. ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್, ನಾವು ಆಕ್ಚುಲಿ ಶೂಟ್ ಅಂತ ಮಾಡ್ಬೇಕಾದ್ರೆ ಎಲ್ರೂ ಈ ಟೀಮಲ್ಲಿ ನನಗೆ ಗೊತ್ತಿರೋ ತರ ಗಣೇಶ್ ಸರ್ ಸಿಕ್ಕಿರ್ಲಿಲ್ಲ, ಬಟ್ ಎಲ್ಲರೂ ಇರ್ತಿದ್ವಿ. ವಿ ಯೂಸ್ ಟು ವರ್ಕ್ ಲೈಕ್ ಎ ಟೀಮ್. ಎಲ್ಲರೂ ಹೇಳ್ತಾರೆ, ಬಟ್ ಸ್ಟಿಲ್ ಈ ಪರ್ಟಿಕ್ಯುಲರ್ ನೋಡಿದ್ದು ಸುಳ್ಳಾಗಬಹುದು ನಲ್ಲಿ ನಾನೊಂದು ಟೀಮ್ ನ ನೋಡಿದ್ದೀನಿ. ಇಟ್ಸ್ ವೆರಿ ಗುಡ್. ಅಂಡ್ ಆಮೇಲೆ ಪಾತ್ರದ ಬಗ್ಗೆ ನೀವು ನನ್ನನ್ನ ಕೇಳೋದಾದ್ರೆ, ಒಬ್ರು ಲಾಯರ್ ವೈಫು, 2 ಹೆಣ್ಮಕ್ಳು ತಾಯಿ, ಸಾಕನ್ಕೊಂತೀನಿ. ಮುಂದಿದ್ನೆಲ್ಲ ಆನ್ ಸ್ಕ್ರೀನ್ ನೋಡಿದ್ರೆ ಚೆನ್ನಾಗಿರುತ್ತೆ.